ಬಿಜೆಪಿ ಪದಾಧಿಕಾರಿಗಳ ನೇಮಕದಲ್ಲಿ ವಿಜೇಂದ್ರ ಈಗ ಆಲ್ರೆಡಿ ಮೇಲುಗೈಯನ್ನ ಸಾಧಿಸಿರುವಂತದ್ದು. ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ಪಕ್ಷದಲ್ಲೇ ಹಿರಿಯರ ಕಾಟ ಶುರು ಆಗ್ಬಿಟ್ಟಿದೆ. ಆಪ್ತರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸುವಂತ ಪ್ಲಾನ್ಗೆ ಅಡ್ಡಗಾಲ ಹಾಕಿದ್ದಾರೆ. ನಮ್ಮವರನ್ನ ನೇಮಿಸಬೇಕು, ಇವರು ಸಾಕಷ್ಟು ಜನರ ಹೆಸರನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂಥ ಇಕ್ಕಟ್ಟಿನ ಪರಿಸ್ಥಿತಿ ವಿಜೇಂದ್ರಗೆ. ಜಿಲ್ಲಾ ಪ್ರವಾಸ ಮಾಡಿದಂಥ ವೀಕ್ಷಕರ ಬಳಿ ಸ್ಥಳೀಯರಿಂದ ಒತ್ತಡವನ್ನು ಹಾಕಲಾಗ್ತದೆ. ವೀಕ್ಷಕರನ್ನ ಕಳಿಸಲಾಗಿರುವಂಥದ್ದು ಪ್ರತಿ ಜಿಲ್ಲೆಗೂ ಕೂಡ ಯಾರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಅವರ ಮೇಲೆ ಒತ್ತಡವನ್ನು ಹಾಕಲಾಗ್ತದೆ. ಇಂಥವರ ಹೆಸರನ್ನೇ ನೀವು ಸೂಚಿಸಬೇಕು ನಮ್ಮ ಟೀಮಿಂದ ಅಂತ ಒತ್ತಡವನ್ನು ಹಾಕಲಾಗ್ತಾ ಇರುವಂಥದ್ದು. ತಮ್ಮ ಆಪ್ತರಿಗೆ ಬೆಂಬಲಿಗರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಲಾಗ್ತದೆ. ಎಲ್ಲ ಜಿಲ್ಲಾ ನಾಯಕರಿಂದ BS ಯಡಿಯೂರಪ್ಪನವರು ವಿಜೇಂದ್ರ ಅವರ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇರುವಂಥದ್ದು. ನೋಡಬೇಕು ಯಾರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ, ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಒಂದು ಕಡೆ ಈಗ ಆಲ್ರೆಡಿ ಪದಾಧಿಕಾರಿಗಳ ಆಯ್ಕೆ ಆಗಿದೆ, ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆ ಕೂಡ ಆಗಿರುವಂಥದ್ದು. ಈ ಎರಡೂ ಅಂದರೆ ಈ ಆಯ್ಕೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬಣಕ್ಕೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಅಸ್ತು ಅಂತ ಹೇಳಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈಗ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರು BSY ಮತ್ತು BYV ಮೇಲೆ ತಮ್ಮ ಕಡೆಯವರನ್ನ ನೇಮಕ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಪದಾಧಿಕಾರಿಗಳ ನೇಮಕ ಆಗಿದೆ, ಪ್ರಧಾನ ಕಾರ್ಯದರ್ಶಿಗಳು ಕೂಡ ನೇಮಕ ಆಗಿದೆ. ಎಲ್ಲೊಂದ್ ಕಡೆ ಆ ಒಂದು ಪದಾಧಿಕಾರಿಗಳ ನೇಮಕದಲ್ಲಿ ಬಹುತೇಕವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಆಪ್ತರಿಗೆ ಕೊಡಲಾಗಿದೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಹಿರಿಯ ನಾಯಕರು ಕೂಡ ಹೇಳಿದ್ದಾರೆ. ಈಗ ಒಂದ್ ರೀತಿ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಅಂದ್ರೆ ಜಿಲ್ಲಾಧ್ಯಕ್ಷಗಳ ನೇಮಕ ವಿಚಾರವಾಗಿ ಪ್ರಕ್ರಿಯೆ ಕೂಡ ಶುರುವಾಗಿದೆ. 3 ದಿನಗಳ ಕಾಲ ವೀಕ್ಷಕರು ಕೂಡ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯ ಮಟ್ಟದಲ್ಲಿ ನಾಯಕರಿಂದನೂ ಕೂಡ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ನಾಯಕರು, ಉದಾಹರಣೆಗೆ ಸಿಟಿ ರವಿ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಜೊತೆಗೆ ಸದಾನಂದ ಗೌಡ ಆಗಿರ್ಬೋದು, ಮತ್ತೆ ಹೀಗೆ ಅಶ್ವತ್ಥನಾರಾಯಣ ಆಗಿರ್ಬೋದು, ಮತ್ತೆ ಶೋಭಾ ಕರ್ನಾಜಿ ಆಗಿರ್ಬೋದು, ಮತ್ತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಾರು ಪ್ರಬಲ ನಾಯಕರಾಗಿದ್ದಾರೆ, ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಶಾಸಕರು, ಸಂಸದರು ಮತ್ತೆ ಪರಿಷತ್ ಸದಸ್ಯರಿದ್ದಾರೆ ಬಿಜೆಪಿಯ, ಅವರ ಪರವಾಗಿರ್ತಕ್ಕಂಥ ಬೆಂಬಲಿಗರು ಮತ್ತೆ ಆಪ್ತರನ್ನ ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಆ ಒಂದು ನಾಯಕರು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ಜನ ಅಂದ್ರೆ 5 ರಿಂದ 10ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಅಲ್ಲಿ ಒತ್ತಡವನ್ನು ಹಾಕಿದ್ದಾರೆ, ನಮ್ಗೆ ಕೊಟ್ರೆ ಒಳ್ಳೇದು ಅನ್ನುವಂಥದ್ದು. ಈ ಹಿಂದೆ ಪಾರ್ಟಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ನಿರ್ಲಕ್ಷ್ಯವನ್ನ ಮಾಡಲಾಗಿತ್ತು. ಆದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಪಕ್ಷದಲ್ಲಿ ಕೆಲಸವನ್ನ ಮಾಡ್ತೀವಿ, ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಗೆಲ್ಲುವಂತ ನಿಟ್ಟಲ್ಲಿ ಕೂಡ ಕೆಲಸವನ್ನ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅನ್ನೋ ಸಂದೇಶವನ್ನ ವೀಕ್ಷಕರ ಬಳಿ ಹೇಳಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಒಂದ್ ರೀತಿ ವಿಜೇಂದ್ರ ಅವರ ಬದಲು ಅಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಪರವಾಗಿರ್ತಕ್ಕಂಥವರಿಗೆ ಜಿಲ್ಲಾಧ್ಯಕ್ಷ ನೇಮಕವನ್ನ ಮಾಡಿ ಅನ್ನೋ ಒಂದು ಆಗ್ರಹ ಈಗ ಕೇಳಿ ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಇಲ್ಲೊಂದ್ ಕಡೆ ಆ ಸ್ಥಳೀಯ ಮಟ್ಟದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ತಮ್ಮ ಆಪ್ತರಿಗೆ. ಆದ್ರೆ ಈಗಾಗಲೇ ವೀಕ್ಷಕರು ಕೂಡ ಅಭಿಪ್ರಾಯನ ಸಂಗ್ರಹ ಮಾಡಿ ಈಗ ತೆಗೆದುಕೊಂಡು ಬಂದಿದ್ದಾರೆ. ನಾಳೆ ಅಥವಾ ನಾಡಿದ್ದು 2 ದಿನಗಳಲ್ಲಿ ಜಿಲ್ಲಾಧ್ಯಕ್ಷಗಳು ಏನು ವೀಕ್ಷಕರು ತಂದಿದ್ದಾರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾಡಿದ್ದಾರೆ. ಅಂತಿಮವಾಗಿ ಜಿಲ್ಲೆಗೊಬ್ಬರು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಆದ್ರೀಗ ಸ್ಥಳೀಯ ಮಟ್ಟದಲ್ಲಿ ಹೆಚ್ಚಾಗಿರ್ತಕ್ಕಂಥ ಆಕಾಂಕ್ಷಿಗಳ ದಂಡೇನಿದೆ, ಅದರಿಂದಾಗಿ ವಿಜೇಂದ್ರ ಅವರು ಇಲ್ಲೊಂದ್ ಕಡೆ ಚಿಂತೆಗೀಡಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವರು ಪದಾಧಿಕಾರಿಗಳ ನೇಮಕದಲ್ಲಿ ತಮ್ಮ ಆಪ್ತರಿಗೆ ಈಗಾಗಲೇ ಮಣೆಯನ್ನ ಹಾಕಲಾಗಿದೆ, ಮತ್ತೆ ಆಪ್ತರನ್ನು ಕೂಡ ನೇಮಿಸಿದ್ದಾರೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಜಿಲ್ಲಾಧ್ಯಕ್ಷಗಳು ಕೂಡ ಇಲ್ಲೊಂದ್ ಕಡೆ ತಮ್ಮ ಆಪ್ತರನ್ನ ಕೊಟ್ರೆ ಪಕ್ಷದಲ್ಲಿ ಜಿಲ್ಲೆಗಳಲ್ಲೂ ಕೂಡ ಹಿಡಿತವನ್ನ ಸಾಧಿಸಬಹುದು. ಆ ಮುಖಾಂತರವಾಗಿ ಒಂದು ಇಡೀ ರಾಜ್ಯದಲ್ಲಿ ತಮ್ಮ ಪಕ್ಷವನ್ನ ಬಲಪಡಿಸಬಹುದು, ಹಿಡಿತವನ್ನ ಸಾಧಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವಿಜೇಂದ್ರ ಅವರು ಇದ್ರು. ಈಗ ಸ್ಥಳೀಯ ಮಟ್ಟದಲ್ಲೇ ನಾಯಕರು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಅನ್ನ ಆಗ್ತಾ ಇರೋದ್ರಿಂದಾಗಿ ವಿಜೇಂದ್ರ ಅವರು ಕೂಡ ಒಂದು ಚಿಂತೆ ಆಗಿರುವಂತದ್ದು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ನನ್ನ ಹಿಡಿತ ಕೈ ತಪ್ಪುತ್ತೆ, ಏನ್ ಮಾಡುದು ಅನ್ನೋ ಟೆನ್ಷನ್ ಅಲ್ಲಿ ಇರುವಂತದ್ದು. ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ವಿಜೇಂದ್ರ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋ ಕೂಡ ಈಗ ಸಾಕಷ್ಟು ಸ್ಪಷ್ಟ ಆಗಿರುವಂತದ್ದು. ಒಂದ್ ವೇಳೆ ಏನಾದ್ರು ವಿಜೇಂದ್ರ ಅವರು ತಮ್ಮ ಆಪ್ತರಿಗೆ ಮಣೆಯನ್ನ ಹಾಕಿದ್ರೆ ಮತ್ತೆ ಹಿರಿಯ ನಾಯಕರು ರೆಬಲ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಪದಾಧಿಕಾರಿಗಳ ವಿಚಾರದಲ್ಲಿ ಅಸಮಾಧಾನಗೊಂಡಿರುವಂತದ್ದು. ಹೀಗಾಗಿ ಒಂದು ವೇಳೆ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಹಿರಿಯ ನಾಯಕರು ಕೂಡ ಅಸಮಾಧಾನಗೊಳ್ಳುವಂತದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ವಿಜೇಂದ್ರ ಅವರು ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.